ಇತ್ತೀಚೆಗೆ ವಾಕಿಂಗ್ ಹೋಗೋದಕ್ಕೂ ಜನ ಹೆದರುವಂತಾಗಿದೆ. ಯಾಕಂದ್ರೆ ತುಮಕೂರಿನಲ್ಲಿ ವಾಯುವಿಹಾರಕ್ಕೆ ತೆರಳಿದ್ದ ವೃದ್ಧಿಯನ್ನ ಹತ್ಯೆಗೈಯಲಾಗಿದೆ. ಮಂಡ್ಯದಲ್ಲಿ ಹೆಂಡತಿಗೆ ಮೆಸೇಜ್ ಮಾಡ್ತಿದ್ದ ಅನ್ನೋ ಕಾರಣಕ್ಕೆ ಪರಿಚಯಸ್ಥನನ್ನೇ ಕೊಲೆ ಮಾಡಲಾಗಿದೆ. ಕೋಲಾರದಲ್ಲಿ ಪ್ರೀತಿಸಿ ಮದುವೆಯಾದ ಹೆಂಡತಿಯನ್ನೇ ಗಂಡ ಕೊಂದಿದ್ದಾನೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಗ್ರೈಂಡರ್ನಿಂದ ವಿದ್ಯುತ್ ಹರಿದು 4 ವರ್ಷದ ಬಾಲಕಿ ಮೃತಪಟ್ಟಿದ್ದಾಳೆ. ತಂದೆ ತಾಯಿ ಎದುರೇ ವಿದ್ಯುತ್ ಶಾಕ್ನಿಂದ ಬಾಲಕಿ ಸಾವನ್ನಪ್ಪಿದ್ದಾಳೆ. ಕಲಿಗೌಡನಹಳ್ಳಿ ಗ್ರಾಮದ ಪುಟ್ಟಮ್ಮ ಹಾಗೂ ಆನಂದ ದಂಪತಿ ಪುತ್ರಿ ಅದ್ವಿತಾ ಮೃತ ದುರ್ದೈವಿಯಾಗಿದ್ದಾಳೆ. ಮಗುವಿನ ಸಾವಿನಿಂದ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಕಲಬುರಗಿಯಲ್ಲಿ ಪಿಎಸ್ಐ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬಸವರಾಜ ಹೆರೂರ ಎಂಬ ಸಬ್ ಇನ್ಸ್ಪೆಕ್ಟರ್ ಗಂಗಾನಗರದ ನಿವಾಸದಲ್ಲಿ ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾರೆ. ಮೃತ ಬಸವರಾಜು ಡಿಸಿಆರ್ಬಿಯಲ್ಲಿ ಕೆಲಸ ಮಾಡುತ್ತಿದ್ದರು. ತಡರಾತ್ರಿ ಸ್ನೇಹಿತರಿಗೆ ಕರೆ ಮಾಡಿ ಆತ್ಮಹತ್ಯೆ ವಿಷಯ ಹೇಳಿದ್ರು. ತಕ್ಷಣವೇ ಸ್ನೇಹಿತರು ಬಸವರಾಜ್ ತಂದೆಗೆ ಕರೆ ಮಾಡಿ ವಿಷಯ ತಿಳಿಸಿದ್ರು. ಬಳಿಕ ಮನೆ ಬಾಗಿಲು ಒಡೆದು ನೋಡಿದಾಗ ಬಸವರಾಜ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ. ಮಾನಸಿಕ ಖಿನ್ನತೆಯಿಂದ ಪಿಎಸ್ಐ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಆರ್ಜಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದು ಹೊಟ್ಟೆ ನೋವು ಬಂದು ಅವನಿಗೆ ಭಾಳ ತೊಂದರೆ ಆಗ್ಯದ. ಒದ್ದಾಡಿ ಹಂಗೆ ನಮ್ಗೆ ಊಟ ಮಾಡಂತ ನಾವು ಗಂಡ ಹೆಣ್ತಿದ್ವಿ. ಊಟಕ್ಕೆ ಕೊಟ್ಟು ಉಳ್ಳಿಲ್ಲ ಸರ್. ಅವನು ಊಟ ಕೊಟ್ಟ ಆಚೆಗಡೆ ಒಳಗೆ ಹೋಗೋಣ, ಅದು ನೋವಾಲಕತ್ತಿತ್ತನು. ಹೊರಗೆ ಮಲಗಿದ್ದವ. ಭಾಳ ತೊಂದರೆ ತೋಲಕತ್ತಮ್ಮ, ಬಾ ಏನಾರು ಸ್ವಲ್ಪ ಜ್ಯೂಸ ಮಜ್ಜಿಗೆ ಕೊಡ್ತೀವಿ ಅಂದ್ರೆ ಕೇಳಿಲ್ಲ. ಆ ಕಡೆ ಒಳಗೆ ಹೋಗೋಣ, ಬಾಗಿಲ ಹಾಕ್ಕೊಂಡ್ಬಿಟ್ಟಲ್ಲ ಸರ್. ಹೋಗಿ ಹಿಂಗೆ ಸರ್ ಹ್ಯಾಂಗೆ ಒಳಗೆ ಹೋಗ್ಯಾನೆ ಸರ್, ಇದು ಮಾಡ್ಕೊಂಡು ಬಿಡ್ತಾನೆ. ಹ್ಯಾಂಗೆ ಮಾಡ್ಕೊಂಡು ಅಲ್ಲ, ಅವ್ರ ಸ್ನೇಹಿತರಿಗೆಲ್ಲ ಹೇಳಿದ್ರಂತ ನಾನು ಹಿಂಗೆ ಮಾಡ್ಕೊತಾ ಇದ್ದೀನಿ. ಇಲ್ಲ, ಅವ್ರಿಗೆ ಹೇಳ್ಯಾರಂತ ನನಗೆ ಯಾರೋ ಫೋನ್ ಮಾಡಿದ್ರು. ಆದರೆ ಅದೇ ಹಿಂಗೆ ಸ್ವಲ್ಪ ನಾವು ಇದು ಮಾಡ್ತಾ ಇದ್ದೀನಿ ಅಂತಂದ್ರೆ ಅಂದ ತಕ್ಷಣ ಹಂಗೆ ನಾವು ಓಡಿ ಹೋದ್ರಿ. ಒಳಗೆ ಮಲಗಿದ್ದೇವೆ. ಗಂಡ ನಿದ್ದೆ ಇಲ್ಲ, ಏನಿಲ್ಲ. ಅವ್ನಿಗೆ ಊಟ ಮಾಡಂದು ಒಂದು 2 ನಿಮಿಷ ಇದೆ ಸರ್. ಬಂದು ನಮ್ಮ ಮುಖ ನೋಡಿದ್ರೆ ಹಿಂಗೆ ನೋಡಿದ್ರೆ ಒಳಗೆ ಹೋದ ತಕ್ಷಣ ಹಂಗೆ ಮಾಡ್ಕೊಂಡು ನಾವು ಬಾಗಿಲು ತೆಗಿ ಅಂದೆ. ಒಂದು 3-4 ನಿಮಿಷ ಆಯಿತು, ತೆಗಿಲಿಲ್ಲ. 2-3 ನಿಮಿಷದ ಮತ್ತು ಒಬ್ಬ ಹುಡುಗ ಕರೆದು ಬಾಜು ಮನೆ ನೈಬರ್ಸ್ ಅವ್ನು ಹೆಲ್ಪ್ ತೊಗೊಂಡು ಹೊಡಿ ಅಂತಂದೆ. ಒಡೆದು ಹೋಗತ್ತನ ಒಳಗೆ ಇದು ಆಗೇ ಬಿಟ್ಟು ಸರ್. ಒಂದು 5-6 ನಿಮಿಷದೇ ಸರ್. ಇದಕ್ಕೇನು ಹೆಚ್ಚಿಗಿಲ್ಲ. ಚಿತ್ರದುರ್ಗ ಜಿಲ್ಲೆಯಲ್ಲಿ 4 ವರ್ಷದ ಮಗು ಎದೆಯುರಿಯಿಂದ ಸಾವನ್ನಪ್ಪಿದೆ. ಹಿರಿಯೂರು ಬಿಜೆಪಿ ಮಂಡಲ ಅಧ್ಯಕ್ಷ ಅಭಿನಂದನ್ ಪುತ್ರ ವೈಷ್ಣವ್ಗೆ ಎದೆಯುರಿ ಕಾಣಿಸಿಕೊಂಡಿದೆ. ಪೋಷಕರು ಆರಂಭದಲ್ಲಿ ಗ್ಯಾಸ್ಟ್ರಿಕ್ ಎಂದು ಭಾವಿಸಿ ಮನೆಮದ್ದು ನೀಡಿದ್ರು. ಆದರೆ ಸ್ಥಿತಿ ಗಂಭೀರವಾದಾಗ ಆಸ್ಪತ್ರೆಗೆ ಕೊಂಡೊಯ್ಯುವ ಮಾರ್ಗ ಮಧ್ಯೆಯೇ ಬಾಲಕ ಕೊನೆಯುಸಿರೆಳೆದಿದ್ದಾನೆ. ವೈದ್ಯರು ಇದು ಹೃದಯಾಘಾತದಿಂದ ಸಂಭವಿಸಿರಬಹುದು ಎಂದು ಶಂಕಿಸಿದ್ದಾರೆ. ಈ ಬಾರಿ ಮುಂಗಾರು ಕೈಕೊಟ್ಟಿದೆ. ಜಲಾಶಯಗಳಲ್ಲಿ ನೀರಿನ ಮಟ್ಟ ಕುಸಿಯುತ್ತಿದೆ. ಕೆಆರ್ಎಸ್ನಿಂದ ಈ ಬಾರಿ ಬೆಳೆಗಳಿಗೆ ನೀರು ಬಿಡುಗಡೆ ಮಾಡದೇ ಇರಲು ಮಂಡ್ಯ ಜಿಲ್ಲಾಡಳಿತ ನಿರ್ಧರಿಸಿದೆ. ಬೆಳೆಗೆ ನೀರಿಲ್ಲದೆ ರೈತರು ಕೂಡ ಮಳೆಗಾಗಿ ಆಕಾಶ ನೋಡುವಂತಾಗಿದೆ. ಗದಗ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗಾಗಿ ಜನ ಬೀದಿಗಿಳಿದಿದ್ದಾರೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿಯಲ್ಲಿ ಭೀಕರ ರಸ್ತೆ ಅಪಘಾತವಾಗಿದೆ. ಕೂಡಿದರ್ಗಾ ಬಳಿ ಕೆಕೆಆರ್ಟಿಸಿ ಬಸ್ ಹಾಗೂ ಅಪೆ ಟಂಟಂ ನಡುವೆ ಡಿಕ್ಕಿಯಾಗಿದೆ. 4 ಗಂಭೀರವಾಗಿ ಗಾಯಗೊಂಡಿದ್ದು ಓರ್ವನ ಸ್ಥಿತಿ ಚಿಂತಾಜನಕವಾಗಿದೆ. ಬಸ್ ಜೇವರ್ಗಿಯಿಂದ ಕಲಬುರಗಿ ಕಡೆಗೆ ಹೊರಟಿತ್ತು. ಟಂಟಂ ವಾಹನ ಕಲಬುರಗಿಯಿಂದ ಜೇವರ್ಗಿ ಕಡೆಗೆ ತೆರಳುತ್ತಾ ಇತ್ತು. ಗಾಯಗೊಂಡ 4ರನ್ನ ಜೇವರ್ಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಲಬುರಗಿ ಟ್ರಾಫಿಕ್ ಪೊಲೀಸ್ ಠಾಣೆ 1ರಲ್ಲಿ ಪ್ರಕರಣ ದಾಖಲಾಗಿದೆ. ಯಾದಗಿರಿಯ ಸುರಪುರದಲ್ಲಿ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ ಅಪಘಾತಕ್ಕೀಡಾಗಿದೆ. ಆಲ್ದಾಳ್ ಗ್ರಾಮದ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಜಮೀನಿಗೆ ನುಗ್ಗಿ ಪಲ್ಟಿಯಾಗಿದೆ. ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದ ಹಲವರಿಗೆ ಗಾಯವಾಗಿದೆ. ಆಂಬ್ಯುಲೆನ್ಸ್ ಮೂಲಕ ಪ್ರಯಾಣಿಕರನ್ನ ಆಸ್ಪತ್ರೆಗೆ ರವಾನಿಸಲಾಗಿದೆ. ಬಸ್ನಲ್ಲಿ ಶಾಲಾ ಮಕ್ಕಳು ಕೂಡ ಪ್ರಯಾಣಿಸ್ತಾ ಇದ್ರು. ಬಸ್ ಕೆಂಭಾವಿಯಿಂದ ವಿಜಯಪುರಕ್ಕೆ ತೆರಳುತ್ತಾ ಇತ್ತು. ಕೆಂಭಾವಿ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಲಬುರಗಿ ಕುಖ್ಯಾತ ರೌಡಿ ಶೀಟರ್ ನಿತಿನ್ ಕುಮಾರ್ ಅಲಿಯಾಸ್ ಹಡ್ಡಿ ಪಿಂಟ್ಯಾನನ್ನ ಗಡೀಪಾರು ಮಾಡಲಾಗಿದೆ. 1 ವರ್ಷದ ಅವಧಿಗೆ ಗಡೀಪಾರು ಮಾಡಿ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಆದೇಶ ಹೊರಡಿಸಿದ್ದಾರೆ. ಈತನನ್ನ ಬಳ್ಳಾರಿ ಜಿಲ್ಲೆ ಕೌಲ್ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡೀಪಾರು ಮಾಡಲಾಗಿದೆ. ಸ್ಟೇಷನ್ ಬಜಾರ್ ಠಾಣೆ ವ್ಯಾಪ್ತಿಯ ರೌಡಿ ಶೀಟರ್ ಆಗಿರುವ ಹಡ್ಡಿ ಪಿಂಟ್ಯಾ ವಿರುದ್ಧ ಕಲಬುರಗಿಯ ವಿವಿಧ ಠಾಣೆಗಳಲ್ಲಿ 13 ಪ್ರಕರಣಗಳು ದಾಖಲಾಗಿವೆ. ಹೊಡೆದಾಟ, ಜೀವ ಬೆದರಿಕೆ, ಮಾರಕಾಸ್ತ್ರಗಳಿಂದ ಹಲ್ಲೆ ಸೇರಿದಂತೆ ಹಲವು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆರೋಪದ ಹಿನ್ನೆಲೆ ನಿತಿನ್ ಕುಮಾರ್ನನ್ನ ಗಡೀಪಾರು ಮಾಡಲಾಗಿದೆ.
ಗದಗ ಜಿಲ್ಲೆ ಶಿರಹಟ್ಟಿಯ ದೇವಸ್ಥಾನವೊಂದರಲ್ಲಿ ಕಳ್ಳತನ ಆಗಿದೆ. ಒಂದೇ ತಿಂಗಳಿನಲ್ಲಿ ಸಾಸರುವಾಡದ ನಡುಗಡ್ಡಿಯಲ್ಲಿರುವ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ 4 ಬಾರಿ ಕಳ್ಳತನವಾಗಿದೆ. ದೇವಸ್ಥಾನದ ಕಾಣಿಕೆ ಹುಂಡಿ ಮತ್ತು ಇನ್ನಿತರ ಸಾಮಗ್ರಿಗಳನ್ನು ಕಳ್ಳರು ಹೊತ್ತೊಯ್ದಿದ್ದಾರೆ. ಕಳ್ಳರ ಕಾಟಕ್ಕೆ ಬೇಸತ್ತ ಆಡಳಿತ ಮಂಡಳಿ ಸಿಸಿಟಿವಿ ಅಳವಡಿಸಿತ್ತು. ಈಗ ಸಿಸಿ ಕ್ಯಾಮೆರಾ ಒಡೆದುಹಾಕಿರುವ ಖದೀಮರು ಪರಾರಿಯಾಗಿದ್ದಾರೆ. ಆದರೆ ಕಳ್ಳರ ಕರ ಮತ್ತು ಗಿಡದಲ್ಲಿ ಹಾಕಿದ ಸಿಸಿ ಕ್ಯಾಮೆರಾದಲ್ಲಿ ಚಲನವಲನ ದೃಶ್ಯ ಸೆರೆಯಾಗಿದೆ. ದೇವಾಲಯದಲ್ಲಿ 4 ಬಾರಿ ಕಳ್ಳತನವಾದರೂ ಶಿರಹಟ್ಟಿ ಠಾಣೆ ಪೊಲೀಸರು ತಲೆ ಕೆಡಿಸಿಕೊಳ್ಳದೇ ಇದ್ದಿದ್ದಕ್ಕೆ ಭಕ್ತರು ಆಕ್ರೋಶ ಹೊರಹಾಕಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದ್ದರಿಂದ ಮಂಡ್ಯ ಜಿಲ್ಲೆ ರೈತರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಸದ್ಯಕ್ಕೆ ಕೆಆರ್ಎಸ್ ಡ್ಯಾಂನಿಂದ ಬೆಳೆಗಳಿಗೆ ನೀರು ಬಿಡೋದಿಲ್ಲ ಅಂತ ಜಿಲ್ಲಾಡಳಿತ ಹೇಳಿದೆ. ಮಂಡ್ಯ, ಮೈಸೂರು, ಬೆಂಗಳೂರಿಗೆ ತಿಂಗಳಿಗೆ 2 ಟಿಎಂಸಿ ನೀರು ಅಗತ್ಯ ಇದೆ. ಕುಡಿಯೋ ಉದ್ದೇಶಕ್ಕಷ್ಟೇ ಕೆಆರ್ಎಸ್ ಡ್ಯಾಂ ನೀರನ್ನು ಮೀಸಲಿರಿಸಲಾಗಿದೆ. ಮುಂದಿನ 3 ತಿಂಗಳು ಕುಡಿಯೋ ನೀರು ನಿರ್ವಹಣೆಗೆ ಪ್ಲಾನ್ ಆಗಿದೆ. ಕೆಆರ್ಎಸ್ ಡ್ಯಾಂನಲ್ಲಿ 6 ಟಿಎಂಸಿ ನೀರು ಮಾತ್ರ ಬಳಕೆಗೆ ಈಗ ಲಭ್ಯ ಇದೆ. ಉಳಿದ 4 ರಿಂದ 5 ಟಿಎಂಸಿ ನೀರು ಡೆಡ್ ಸ್ಟೋರೇಜ್ನಲ್ಲಿದೆ. ಕುಡಿಯೋ ನೀರಿಗೆ ಮೊದಲ ಆದ್ಯತೆ ನೀಡಲಾಗಿದೆ. ಬೆಳೆಗಳಿಗೆ ನೀರು ಹರಿಸದೇ ಇರಲು ತೀರ್ಮಾನಿಸಲಾಗಿದೆ ಅಂತ ಜಿಲ್ಲಾಧಿಕಾರಿ ಕುಮಾರ್ ತಿಳಿಸಿದ್ದಾರೆ. ಡ್ಯಾಮ್ನಲ್ಲಿ ಸುಮಾರು 6 ಟಿಎಂಸಿ ನೀರನ್ನು ಕುಡಿಯೋ ನೀರಿಗೋಸ್ಕರನೇ ಮೀಸಲಿರಿಸಿಕೊಂಡಿರೋದ್ರಿಂದ ಕುಡಿಯೋ ನೀರಿಗೆ ಈಗ ಸದ್ಯಕ್ಕೆ ಎಲ್ಲೂ ಕೂಡ ಪ್ರಾರಂಭವಿಲ್ಲ. ಆದರೂ ಕೂಡ ಏನಾದರೂ ಸಮಸ್ಯೆ ಆದರೆ ಮುಂದಿನ ದಿನಗಳಲ್ಲಿ ಅದನ್ನು ಸನ್ನದ್ಧವಾಗಿ ಎದುರಿಸಲಿಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತೆ. ರಾಜ್ಯಕ್ಕೆ ಮುಂಗಾರು ಮಳೆ ಎಂಟ್ರಿ ಕೊಟ್ಟರೂ ಗಡಿನಾಡು ಬೀದರ್ ಜಿಲ್ಲೆಯಲ್ಲಿ ಕೆಂಡದಂತಹ ಬಿಸಿಲು ರಣತಾಂಡವ ಆಡ್ತಾ ಇದೆ. ಸಮರ್ಪಕವಾಗಿ ಮಳೆಯಾಗದ ಕಾರಣ ಅನ್ನದಾತರು ಕಂಗಾಲಾಗಿದ್ದಾರೆ. ಜೂನ್ 2ನೇ ವಾರ ಮುಗಿದ್ರೂ ಕೇವಲ 25 ಮಿಲಿಮೀಟರ್ನಷ್ಟೇ ಮಳೆಯಾಗಿದ್ದು ತಾಪಮಾನ 37 ರಿಂದ 38 ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆಯಾಗಿ ಭೂಮಿ ಬೆಂಕಿಯಂತೆ ಸುಡ್ತಾ ಇದೆ. ವಾರದ ಹಿಂದೆ ಮಳೆಯಾಗುವ ನಂಬಿಕೆಯಿಂದ ರೈತರು ಹತ್ತಿ ಹಾಗೂ ತೊಗರಿ ಬಿತ್ತನೆ ಮಾಡಿದ್ದು ಬಿಸಿಲಿನ ತಾಪಕ್ಕೆ ಭೂಮಿಯಲ್ಲೇ ಒಣಗ್ತಾ ಇದ್ದು ಮೊಳಕೆಯೊಡೆಯದ ಸ್ಥಿತಿ ತಲುಪಿದೆ. ತಡವಾಗಿ ಬಿತ್ತನೆ ಮಾಡಿದ್ರೆ ಬೆಳೆ ಕಟಾವಿಗೆ ಬರೋ ಸಮಯದಲ್ಲಿ ರೋಗಬಾಧೆ ತಗಲೋ ಸಾಧ್ಯತೆ ಹೆಚ್ಚಿರೋದ್ರಿಂದ ಸಾಲ ಸೋಲ ಮಾಡಿ ಬೀಜ ಗೊಬ್ಬರ ಖರೀದಿಸಿದಂತಹ ರೈತರು ಇದೀಗ ಕಣ್ಣೀರ್ ಹಾಕ್ತಾ ಆಗಸದತ್ತ ಮುಖ ಮಾಡಿದ್ದಾರೆ. ಮಳೆಗಾಲ ಶುರುವಾದರೂ ಗದಗದ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕುಡಿಯೋ ನೀರಿನ ಹಾಹಾಕಾರ ಮಾತ್ರ ಕಡಿಮೆಯಾಗಿಲ್ಲ. ಕಳೆದ 2 ತಿಂಗಳಿನಿಂದ ಕುಡಿಯೋ ನೀರು ಸರಬರಾಜು ನಿಂತಿದೆ. ಸಿಟ್ಟಿಗೆದ್ದ ಸಾರ್ವಜನಿಕರು ಪುರಸಭೆ ಮತ್ತು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ನಿರ್ಲಕ್ಷ್ಯದ ವಿರುದ್ಧ ಪೊರಕೆ ಹಿಡಿದು ಚಳವಳಿ ನಡೆಸಿದ್ದಾರೆ. ದೂದ್ ಪೀರಾ ನಾನಾ ದರ್ಗಾದಿಂದ ಜಾನುವಾರು ಮತ್ತು ಮೇಕೆಗಳ ಸಮೇತ ಮೆರವಣಿಗೆ ಹೊರಟಂತಹ ಪ್ರತಿಭಟನಾಕಾರರು ಪುರಸಭೆ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ಐದು ತಿಂಗಳ ಹಸುಕೂಸನ್ನ ಅಜ್ಜನ ಮಳಿ ಬಿಟ್ಟು ಹೆತ್ತ ತಾಯಿಯೇ ನಾಪತ್ತೆಯಾದ ಹೃದಯ ವಿದ್ರಾವಕ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರದ ಕಚೇರಿ ಪಾಳ್ಯದಲ್ಲಿ ನಡೆದಿದೆ. ವಯೋಸಹಜವಾಗಿ ಮಗುವನ್ನ ಸಾಕಲಾಗದೆ ಅಜ್ಜ ಮಗುವನ್ನ ಮಕ್ಕಳ ರಕ್ಷಣಾ ಘಟಕಕ್ಕೆ ಒಪ್ಪಿಸಿದ್ದು ಕಳೆದ 2 ತಿಂಗಳಿನಿಂದ ಈ ಪುಟ್ಟ ಕಂದಮ್ಮ ತಾಯಿ ಇರದೆ ಶಿಶು ಮಂದಿರದಲ್ಲಿ ಪರದಾಡ್ತಾ ಇದೆ. ಅತ್ತ ಮಗುವನ್ನ ಕಾನೂನುಬದ್ಧವಾಗಿ ಬೇರೆಯವರಿಗೆ ದತ್ತು ಕೊಡೋದಕ್ಕೂ ಆಗದೆ, ಇತ್ತ ಹೆತ್ತ ತಾಯಿಯೂ ಸಿಗದೆ ಮಕ್ಕಳ ರಕ್ಷಣಾ ಘಟಕದ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ದಿಕ್ಕು ತೋಚದಂತಾಗಿದ್ದಾರೆ. ದೊಡ್ಡಬಳ್ಳಾಪುರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದು ಪೊಲೀಸರು ತಾಯಿ ಪತ್ತೆಗಾಗಿ ಜಾಲ ಬೀಸಿದ್ದಾರೆ. ಪ್ರಾಣಿಗಳ ಕಾಟದಿಂದ ಕಂಗೆಟ್ಟಿರುವ ಹಾಸನ ಜಿಲ್ಲೆ ಜನರಿಗೆ ಇದೀಗ ಚಿರತೆ ಉಪದ್ರವ ಶುರುವಾಗಿದೆ. ಕೊಟ್ಟಿಗೆಗೆ ನುಗ್ಗಿ ಕರುಗಳನ್ನೇ ಬಲಿ ತೆಗೆದುಕೊಂಡಿದೆ. ಚಾಮರಾಜನಗರ ಶಾಸಕ ಪುಟ್ಟರಂಗ ಶೆಟ್ಟಿ ವಿರುದ್ಧ ಸ್ವಗ್ರಾಮದ ಜನರೇ ಸಿಡಿದೆದ್ದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕು ಕಚೇರಿ ಸಿಬ್ಬಂದಿ ವಿರುದ್ಧ ರೈತರು ಬೀದಿಗಿಳಿದಿದ್ದಾರೆ. ಪಿಡಿಒ, ಆರ್ಐ, ತಹಶೀಲ್ದಾರ್ ಮಲ್ಲೇಶ್ ಬೀರಪ್ಪ ಲೂಟಿ ಮಾಡುತ್ತಿದ್ದಾರೆಂದು ಆರೋಪಿಸಿ ವಿವಿಧ ಸಂಘಟನೆಗಳ ಜೊತೆಗೂಡಿ ಪ್ರತಿಭಟನೆ ನಡೆಸಿದ್ದಾರೆ. ರಿಯಲ್ ಎಸ್ಟೇಟ್ ಮಾಲೀಕರೊಂದಿಗೆ ಶಾಮೀಲಾಗಿ ಸರ್ಕಾರಿ ಗೋಮಾಳ ಆಸ್ತಿಗಳನ್ನು ಗುಳುಂ ಮಾಡುತ್ತಿದ್ದಾರೆ. ನೆಲಮಂಗಲ ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಅಕ್ರಮಗಳು ನಡೆದಿದ್ದರೂ ಯಾವುದೇ ಕೇಸ್ ದಾಖಲಿಸಿಲ್ಲ. ಓಬಳಪುರದಲ್ಲಿ ಒಂದೇ ಜಮೀನಿಗೆ 2 ಬಾರಿ ಭೂ ಸ್ವಾಧೀನ ಹಣ ಹಂಚಿಕೆ ಮಾಡಿ ಸರ್ಕಾರಕ್ಕೆ ಸುಮಾರು 20 ಕೋಟಿಯಷ್ಟು ನಷ್ಟ ಉಂಟು ಮಾಡಿದ್ದಾರೆಂದು ಪ್ರತಿಭಟನಾಕಾರರು ಆರೋಪ ಮಾಡಿದ್ದಾರೆ. ಶಾಸಕ ಪುಟ್ಟರಂಗ ಶೆಟ್ಟಿ ವಿರುದ್ಧ ಚಾಮರಾಜನಗರದ ಬಿಸಿಲವಾಡಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಕಳೆದ 15 ವರ್ಷಗಳಿಂದ ರಸ್ತೆಗಳು ಡಾಂಬಾರು ಕಂಡಿಲ್ಲ. ಸ್ವತಃ ತಮ್ಮ ಗ್ರಾಮದ ರಸ್ತೆಯ ದುಸ್ಥಿತಿ ವಿಡಿಯೋ ಮಾಡಿ ಗ್ರಾಮಸ್ಥರು ಅಸಮಾಧಾನ ಹೊರಹಾಕಿದ್ದಾರೆ. ರಸ್ತೆಗಳು ಗುಂಡಿ ಬಿದ್ದಿರೋದ್ರಿಂದ ತುರ್ತು ಸಂದರ್ಭದಲ್ಲಿ ಆಸ್ಪತ್ರೆಗೆ ತೆರಳಲು ಪಡಬಾರದ ಪರಿಪಾಟಲು ಅನುಭವಿಸಬೇಕಾಗಿದೆ. ಮೊದಲು ರಸ್ತೆ ಮಾಡಿಸಿ ಆಮೇಲೆ ಮಂತ್ರಿಗಿರಿ ಕೇಳಿ ಎಂದು ಗ್ರಾಮಸ್ಥರೇ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ. ಇದು ನಿಲ್ಸಿ ಸುಮಾರು ಒಂದು 10 ವರ್ಷ ಆಗೋಯ್ತು.
ನೋಡೋ ನಿನ್ ಬರಕ್ಕೆ ಆಗಲ್ಲ, ಎಲ್ಲ ಬರೀ ದದ್ದಾಗ್ಬಿಟ್ಟದ. ಹಾ ಇಲ್ಲೇ ಕಲ್ಕ ಪಲ್ಕವ್ರು ಆದ್ರೆ ಎಲ್ಲ ಬೆಳದಿಯ ಕೆಳಕ ಹಾ ಯಾರು ಆಳಿಸ್ತಾ ಇಲ್ಲ. ಅದು ಇಲ್ಲೇ ಅವರು ದಾವಣಗೆರೆಯ ಚನ್ನಗಿರಿಯ ಖಾಸಗಿ ಜಮೀನಿನಲ್ಲಿ ತಾತ್ಕಾಲಿಕ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ವಿರೋಧ ವ್ಯಕ್ತವಾಗಿದೆ. ಕೆರೆ ಏರಿ ಮೇಲೆ ಇರುವ ಖಾಸಗಿ ಜಮೀನಿನಲ್ಲಿ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಮುಂದಾಗಿರೋದಕ್ಕೆ ಮಾಲೀಕರಾದ ನೀಲಪ್ಪ, ಬುಳ್ಳಿ ನಾಗರಾಜ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬಸ್ ನಿಲ್ದಾಣ ನಿರ್ಮಾಣಕ್ಕೆ ತೆಗೆದ ಗುಂಡಿಗೆ ಇಳಿದು ಪ್ರತಿಭಟನೆ ನಡೆಸಿದ್ದಾರೆ. ನಮ್ಮನ್ನ ಈ ಗುಂಡಿಯಲ್ಲಿ ಮುಚ್ಚಿ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಬೀದರ್ ವಿಶ್ವವಿದ್ಯಾಲಯ ಬಸ್ ನಿಲ್ದಾಣಕ್ಕೆ ಸ್ವಚ್ಛತೆ ಭಾಗ್ಯ ಸಿಕ್ಕಿದೆ. ಕುಡುಕರ ಅಡ್ಡೆಯಾಗಿದ್ದ ಬಸ್ ನಿಲ್ದಾಣ ಅವ್ಯವಸ್ಥೆ ಬಗ್ಗೆ ನಿನ್ನೆ TV9 ವರದಿ ಪ್ರಸಾರವಾಗಿತ್ತು. ಇದರಿಂದ ಎಚ್ಚೆತ್ತ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿ ಮದ್ಯದ ಬಾಟಲಿಗಳನ್ನು ತೆರವುಗೊಳಿಸಿ ಬಸ್ ನಿಲ್ದಾಣವನ್ನು ಸ್ವಚ್ಛಗೊಳಿಸಿದೆ. ಬಾಲ್ಕಿ ತಾಲೂಕಿನ ಹಾಲಹಳ್ಳಿ ಕೆ ಗ್ರಾಮದ ಬಳಿ ಇರುವ ಬೀದರ್ ವಿಶ್ವವಿದ್ಯಾಲಯದ ಬಸ್ ನಿಲ್ದಾಣ ಕುಡುಕರ ಅಡ್ಡೆಯಾಗಿತ್ತು. ಹೀಗಾಗಿ ವಿದ್ಯಾರ್ಥಿನಿಯರು ಬಸ್ ನಿಲ್ದಾಣಕ್ಕೆ ಬರಲು ಹಿಂದೇಟು ಹಾಕಿದ್ದರು. ವಿದ್ಯಾರ್ಥಿನಿಯರು ಸುರಕ್ಷತೆಗಾಗಿ ಭದ್ರತಾ ಸಿಬ್ಬಂದಿ ನೇಮಿಸಲು ವಿವಿ ನಿರ್ಧರಿಸಿದೆ.